ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ಇಎನ್ಟಿ, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ. ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ. ಡಿಜಿಟಲ್ ಎಕ್ಸ್ರೇ. ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್
ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬಹುದಿನಗಳ ಬೇಡಿಕೆಯಾದ ಕಲಬುರಗಿಯಿಂದ ಬೆಂಗಳೂರು ಮಧ್ಯೆ ಸಂಚಾರ ಪ್ರಾರಂಭಿಸುವ ಸಾಪ್ತಾಹಿಕ ರೈಲಿಗೆ ಇಂದು ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಹಸಿರು ನಿಶಾನೆ ತೋರಿಸಿದರು. ಕಲಬುರಗಿಯ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆಗೆ ಹಸಿರು ನಿಶಾನೆ ತೋರಿಸಿದರು. ಕಲಬುರಗಿಯಿಂದ ಸಾಯಂಕಾಲ ಸರಿಯಾಗಿ ಸಂಜೆ 5:10 ಹೊರಡುವ ಕಲಬುರಗಿ ಬಯಪ್ಪನಹಳ್ಳಿ ರೈಲು ಸಂಖ್ಯೆ 01111 ಮರುದಿನ ಬೆಳಗ್ಗೆ 4:15 ಬಯಪ್ಪನಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ತಲುಪಲಿದೆ. ಶಹಬಾದ್, ವಾಡಿ, ಯಾದಗಿರಿ, ರಾಯಚೂರು ಮುಂತಾದ ಕಡೆಗಳಲ್ಲಿ ನಿಲ್ಲುಗಡೆ ಸೌಲಭ್ಯವಿದೆ. ಪ್ರಸ್ತುತ ರೈಲು ಏಪ್ರಿಲ್ 5ರಿಂದ ವಾರಕ್ಕೆ 3 ಬಾರಿ ಸಂಚಾರ ನಡೆಸಲು ರೈಲು ಇಲಾಖೆ ಒಪ್ಪಿಗೆ ನೀಡಿದೆ. ಈ ಭಾಗದ ಜನರಿಗೆ ಬೆಂಗಳೂರಿಗೆ ಪ್ರಯಾಣಿಸಲು ರೈಲು ಅನುಕೂಲಕರವಾಗಿದ್ದು ಪ್ರಗತಿಗೆ ದೊಡ್ಡ ಉತ್ತೇಜನ ನೀಡಲಿದೆ. ಈ ರೈಲಿನಲ್ಲಿ ಹೆಚ್ಚಿನ ಪ್ರಯಾಣಿಕರು ಸಂಚಾರ ನಡೆಸಿ ರೈಲು ನಿತ್ಯ ಸಂಚರಿಸುವಂತಾಗಲಿ ಎಲ್ಲರೂ ಪ್ರೋತ್ಸಾಹಿಸಬೇಕು ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು. ಇವತ್ತು ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಿ ನೀವು ಜನರ ಉತ್ಸಾಹ, ಜನರ ಒಂದು ಗುಡ್ ಫೀಲಿಂಗ್ ಅಂತೀವಿ ನಾವು. ಒಳ್ಳೆ ಫೀಲಿಂಗ್ ಜನರಿಗೆ ಆಗ್ತಾಯಿದೆ. ಈ ನೀವು ಟ್ರೈನ್ ನಮ್ಮ ಮುಂದೆ ಒಂದು ಹೊಸ ಟ್ರೈನ್ ಶುರು ಮಾಡಿದ್ದು ನೀವು ನೋಡಿರ್ಬೇಕು. 2-3 ಒಳಗಡೆ ಜಯ ಹೊಡೆದ್ರು. 10 ವರ್ಷದ ಕನಸು ಇವತ್ತು ಈಡೇರದ ಅಂತ ಹೇಳಿದ್ರು. ನೀವು ಯು ಹ್ಯಾವ್ ಸೀನ್ ವಿತ್ ಯುವರ್ ಐಸ್. ಇದು ಟ್ರೈನಲ್ಲಿ ನೀವು ಕೂತಿದ್ರು ಯಾರು ನೋಡಿರಿ ನೀವು. ಕೂತಿದ್ದು ಅತಿ ಸಾಮಾನ್ಯ ವ್ಯಕ್ತಿ, ಸಮಾಜದ ಕಟ್ಟ ಕಡೆ ಮನುಷ್ಯ ಟ್ರೈನ್ನಾಗ ಆರಾಮ್ ಕೂತು ಹೋಗ್ಲಿಕ್ಕತ್ತಾನ. ಅವ್ರಿಗೆ 400 ಟಿಕೆಟ್ ಇರ್ಬೇಕು ಜನರಲ್ ಹೋಗಿ ಅಷ್ಟೇ. 300-300-400 ಫಸ್ಟ್ ಕ್ಲಾಸ್ ಹೋಗಲಿಕ್ಕೆ ಹೊಸ ಟ್ರೈನು ಕಲಬುರಗಿಯಿಂದ ಪ್ರಥಮ ಬಾರಿಗೆ, ಗುಲ್ಬರ್ಗಾದಿಂದ ಬೆಂಗಳೂರಿಗೆ ಪ್ರಥಮ ಬಾರಿಗೆ ಶುರುವಾಗಿದೆ. ಇದು ಸ್ವತಂತ್ರ ಭಾರತದಲ್ಲಿ ನಮ್ಮ ಮೊದಲನೇ ಈ ನಮ್ಮ ಕಲಬುರಗಿಗೆ ಒಂದು ದೊಡ್ಡ ಇಂಥ ಒಂದು ಅವಕಾಶ ಸಿಕ್ಕದ. ಹೊಸ ಟ್ರೈನ್ ಶುರುವಾಗಿದೆ 01111. ಈಗ ಇದು ರೆಗ್ಯುಲರ್ ಮುಂದೆ ಪ್ಯಾಸೆಂಜರ್ ಫುಟ್ಫಾಲ್ ಮೇಲೆ, ಪ್ಯಾಸೆಂಜರ್ ಡಿಮಾಂಡ್ ಮೇಲೆ ಮುಂದೆ ಎಕ್ಸ್ಟೆನ್ಷನ್ ಮಾಡ್ತಾರೆ. ಇದಲ್ಲದೆ ನಾಡ್ದು ಬೆಳಿಗ್ಗೆ ಒಂದೇ ಭಾರತ ಟ್ರೈನ್ ನಮ್ಮ ನರೇಂದ್ರ ಮೋದಿಜಿಯವರು ಅದನ್ನು ಉದ್ಘಾಟನೆ ಮಾಡ್ತಾರೆ. ಅದು ಟ್ರೈನ್ ಕೂಡ ಬೆಳಿಗ್ಗೆ 5:15 ಗುಲ್ಬರ್ಗ ಬಿಟ್ಟರೆ 1:15 ಒಳಗಡೆ 1:45 1:45 ಯಲಹಂಕಾಗೆ ಮುಟ್ತದೆ. ಮತ್ತು ವಾಪಸ್ 2:15 ಬಂದರೆ ಅದೇ ದಿವಸ ಸಾಯಂಕಾಲ 11 ಗಂಟೆಗೆ ಬರ್ತದೆ. ವಾರಕ್ಕೆ 6 ದಿವಸ ಟ್ರೈನ್ 8 ಬೋಗಿ ಅವು ಇದರಲ್ಲಿ. ಇದು ಕ್ರಮೇಣವಾಗಿ ಮುಂದೆ ಇದನ್ನು ಸ್ಲೀಪರ್ ಕೋಚ್ನೂ ಮಾಡ್ತಾರೆ. ಪ್ಯಾಸೆಂಜರ್ ಭಾಳ ಡಿಮಾಂಡ್ ಇತ್ತಂದ್ರೆ ಬೋಗಿಗಳು ಜಾಸ್ತಿ ಮಾಡ್ತಾರೆ.
ಇಂಥ ಒಂದು ಇವತ್ತು ಸಾಮಾನ್ಯ ವ್ಯಕ್ತಿಗಳಿಗೆ ಏನು ದೊಡ್ಡ ದೊಡ್ಡ ಚೀಸ್ ಬೇಕಾಗಿಲ್ಲ, ಅವರಿಗೆ ಅನುಕೂಲತೆ ಬೇಕು. ಬೆಂಗಳೂರಿಗೆ ಹೋಗ್ಬೇಕಂದ್ರೆ, ಈ ಕಡೆ ಬೇರೆ ಬೇರೆ ಊರಿಗೆ ಹೋಗ್ಬೇಕಂದ್ರೆ ಅವರಿಗೆ ಪ್ರೈವೇಟ್ ಬಸ್ 2,000-3,000 ಚಾರ್ಜ್ ಮಾಡ್ತಾನೆ. ಸ್ಪೆಷಲಿ ಹಬ್ಬ ಬಂತಂದ್ರೆ 2,000 3,000 ರೂಪಾಯಿ ಕೊಟ್ಟು ಬಂದಿದ್ದು ನಾವು ಕಣ್ಣಿಲ್ಲೇ ನೋಡಿವಿ. ನಾನು MLA ಇರಲಾರ್ದಾಗ ಅವಾಗೂ ನಾನು 2,000-3,000 ಕೊಟ್ಟು ನಾವು ಪ್ರೈವೇಟ್ ಬಸ್ನಾಗ ಬಂದೆ ನಾನು. ಅದಕ್ಕೆ ಇವತ್ತು ಇವು ಟ್ರೈನ್ ಆಗಿ ಜನರಿಗೆ ಒಂದು ಒಳ್ಳೆ ಭಾಳ ಖುಷಿದಿಂದಿದ್ದಾರೆ. ನಮಗೆ ಏನಂತಂದ್ರೆ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನನಗೆ MLA ಮಾಡಿ MP ಮಾಡಿ ಜನರಿಗೆ ಇದು ಟ್ರೈನ್ ಕೊಟ್ಟಿವಿ ಅಂತೇಳಿ ನಮ್ಗೆ ಭಾಳ ಸಮಾಧಾನ ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್, ಸುನಿಲ್ ವಲ್ಲಾಪುರೆ, BG ಪಾಟೀಲ್, ಅಮರನಾಥ್ ಪಾಟೀಲ್, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್, JDS ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್, ಬಿಜೆಪಿಯ ಜಿಲ್ಲಾ ಅಧ್ಯಕ್ಷ ಚಂದು ಪಾಟೀಲ್, ಶಿವರಾಜ್ ಪಾಟೀಲ್, ವಿಶಾಲ್ ದರ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳ ಗೆಲುವು ಸಂಕಲ್ಪಕ್ಕೆ ಪೂರ್ವಕವಾಗಿ ಸಾಮಾಜಿಕ ಮತ್ತು ಯುವ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಂಚಾಲಕ ಅವರ್ಣ ಮ್ಯಾಕೇರಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷದ ರಾಷ್ಟ್ರೀಯ ಆದೇಶದ ಮೇರೆಗೆ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಮತ್ತು OBC ಅಧ್ಯಕ್ಷರಾದಂಥ ರಘು ಕೌಟಿಲ್ಯರವರ ಸೂಚನೆಯಂತೆ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಸಂಕಲ್ಪಕ್ಕೆ ಪೂರ್ವಕವಾಗಿ ಹಿಂದುಳಿದ ವರ್ಗಗಳ ಮತಗಳನ್ನು ಕ್ರೋಢೀಕರಿಸಿಗೊಳಿಸಲು ಬಿಜೆಪಿ ಪರವಾದ ಸಹಕಾರ ನೀಡಲು ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಕನಿಷ್ಠ 3ರಿಂದ 4 ಸಾಮಾಜಿಕ ಸಮ್ಮೇಳನ ಮತ್ತು ಲೋಕಸಭಾ ಕ್ಷೇತ್ರವಾರು ಕನಿಷ್ಠ 20 ಯುವ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮ್ಮೇಳನಗಳು ಕನಿಷ್ಠ ರಾಜ್ಯದಲ್ಲಿ 800ರಿಂದ 1000 ಸಭೆಗಳನ್ನು ಪೂರೈಸಿ ಈ ಚಿತ್ರಗಳನ್ನು ಸರಳ ಆಪ್ನಲ್ಲಿ ಸಲ್ಲಿಸಬೇಕು. ಈ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ಪ್ರತಿ ರಾಜ್ಯದಲ್ಲಿ ಸಂಚಾಲಕ, ಸಹ ಸಂಚಾಲಕರನ್ನ ಒಳಗೊಂಡ 5 ಜನರ ತಂಡ ರಚಿಸಿ ಇದೇ ಮಾದರಿಯಲ್ಲಿ ಪ್ರತಿ ಲೋಕಸಭೆ ಮತ್ತು ವಿಧಾನಸಭೆ ಕ್ಷೇತ್ರಗಳಲ್ಲಿ ತಂಡವನ್ನು ರಚಿಸಿ 3ರಿಂದ 4 ಸಾಮಾಜಿಕ ಮತ್ತು 2ರಿಂದ 3 ಯುವ ಸಮ್ಮೇಳನಗಳನ್ನು ಪ್ರತಿ ವಿಧಾನಸಭಾ ಕ್ಷೇತ್ರದಂತೆ ಯಶಸ್ವಿಯಾಗಿ ಮಾರ್ಚ್ 12ರ ಒಳಗಡೆ ಮಾಡುವ ಮುಖಾಂತರ ಮತ್ತೊಮ್ಮೆ 2024ರಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಆಡಳಿತಕ್ಕೆ ಬರಲು ಸಹಕಾರಿಯಾಗಿ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾ ಪ್ರಯತ್ನಿಸುತ್ತಿದೆ ಎಂದರು. ದೇಶದಲ್ಲಿ 2024ರ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ಶ್ರೀ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಎನ್ನುವಂಥ ಒಂದು ಸಂಕಲ್ಪವನ್ನು ಈ ದೇಶದ 140 ಕೋಟಿ ಜನಸಂಖ್ಯೆಯ ಹೊಂದಿರುವಂಥ ಪ್ರತಿಯೊಬ್ಬರ ಒಂದು ಮಾನಸಿಕವಾಗಿ ಅವರ ಪರವಾಗಿ ಇವತ್ತಿನ ದಿವಸ ನರೇಂದ್ರ ಮೋದಿಯವರು ಇದ್ದುದರಿಂದ ಮತ್ತೆ ಅವರು ಪ್ರಧಾನಿ ಆಗಬೇಕು ಎನ್ನುವಂಥ ಅವರ ಕನಸನ್ನು ನನಸು ಮಾಡುವ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷ ಈಗಾಗಲೇ ರಾಷ್ಟ್ರಾದ್ಯಂತ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 370 ಸ್ಥಾನಗಳನ್ನು ಈ ಒಂದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಪಡೆದು NDA ಪರವಾಗಿ 400 ಅಬ್ಕೆ ಬಾರ್ 400 ಪಾರ್ ಅನ್ನುವಂಥ ಒಂದು ಗುರಿಯನ್ನು ಮುಟ್ಟುವ ಸಲುವಾಗಿ ನಮ್ಮ ರಾಷ್ಟ್ರ ಅಧ್ಯಕ್ಷರಾದಂಥ JP ನಡ್ಡಾ ಅವರು ಮತ್ತು ನಮ್ಮ ರಾಷ್ಟ್ರೀಯ ಹಿಂದುಳಿದ ವರ್ಗ ಮೋರ್ಚಾದ ಅಧ್ಯಕ್ಷರಾದಂಥ ಡಾಕ್ಟರ್ A. ಲಕ್ಷ್ಮಣ್ ಅವರು ಕೂಡ ಈ ಒಂದು ಪ್ರತಿಯೊಂದು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗಗಳ ಮೋರ್ಚಾ ಬಲಿಷ್ಠವಾಗಿದೆ. ಅದಕ್ಕೆ ಪೂರ್ವಕವಾಗಿ ಹಿಂದುಳಿದ ವರ್ಗ ಮೋರ್ಚಾ ಕೆಲಸ ಮಾಡಿ ಆ ಒಂದು ಗುರಿಗೆ ಶಕ್ತಿಯನ್ನು ತುಂಬಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಮೋರ್ಚಾಕ್ಕೆ ಮತ್ತು ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸಾಮಾಜಿಕ ಮತ್ತು ಯುವ ಸಮ್ಮೇಳನಗಳ ಮೂಲಕ ಇವತ್ತು ಹಿಂದುಳಿದ ವರ್ಗ ಆ ಸಮ್ಮೇಳನಗಳು ಮಾಡುವ ಮುಖಾಂತರ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಒಂದು ಶಕ್ತಿಯನ್ನು ತುಂಬಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು
ಮತ್ತು ನಮ್ಮ ಇನ್ನೋರ್ವ ರಾಜ್ಯಾಧ್ಯಕ್ಷರಾದಂಥ ನಮ್ಮ OBC ಮೋರ್ಚಾದ ರಘು ಕೌಟಿಲ್ಯ ಅವರು ಯಾವ ರೀತಿಯಾಗಿ ನಮ್ಮ ವಿಜೇಂದ್ರ ಅವರ ಸಂಕಲ್ಪ ಇದೆ 28ಕ್ಕೆ 28 ಸ್ಥಾನವನ್ನು ಕರ್ನಾಟಕದಲ್ಲಿ ಗೆಲ್ಲಬೇಕು ಎನ್ನುವಂಥ ಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ಪೂರಕವಾಗಿ ನಾವು ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಇವತ್ತು ಸಕ್ರಿಯವಾಗಿ ಕೆಲಸ ಮಾಡಬೇಕು. ಸುಮಾರು 50%ಕ್ಕಿಂತ ಹೆಚ್ಚಿಗಿರುವಂಥ OBC ಮೋರ್ಚಾ ಈ ಒಂದು ಚುನಾವಣೆಗೆ ಶಕ್ತಿ ತುಂಬಬೇಕಂತ ತಿಳ್ಕೊಂಡು ಸಾಮಾಜಿಕ ಮತ್ತು ಯುವ ಸಮ್ಮೇಳನವನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರವಾರು 3 ಸಾಮಾಜಿಕ ಸಮ್ಮೇಳನ ಅಂದ್ರೆ ಈ ಹಿಂದುಳಿದ ವರ್ಗಗಳಲ್ಲಿ ಬರುವಂಥ ಜನಪ್ರತಿನಿಧಿಗಳಾಗಿರ್ಬೋದು, ಮುಖಂಡರಾಗಿರ್ಬೋದು, ಆಮೇಲೆ ಬುದ್ಧಿಜೀವಿಗಳಾಗಿರ್ಬೋದು, ಆಮೇಲೆ ಮಾಜಿ ಸೈನಿಕರಾಗಿರ್ಬೋದು ಅಥವಾ ಕೀ ವೋಟರ್ಸ್ ಆಗಿರ್ಬೋದು, ಇವರೆಲ್ಲರನ್ನು ಸೇರಿಕೊಂಡು ಕನಿಷ್ಠ 200ಕ್ಕಿಂತ ಕಡಿಮೆ ಸಂಖ್ಯೆ ಇರಲಾರ್ದಂಗೆ ಒಂದು ಸಾಮಾಜಿಕ ಸಮ್ಮೇಳನವನ್ನು ಮಾಡುವ ಮುಖಾಂತರ ಆ ಸಮ್ಮೇಳನದಲ್ಲಿ ಇವತ್ತು ಭಾರತ ದೇಶದಲ್ಲಿ ಹಿಂದುಳಿದ ವರ್ಗದವರಿಗೆ ಯಾವ ರೀತಿಯಾದಂಥ ಸವಲತ್ತುಗಳು, ಯಾವ ರೀತಿಯಾದಂಥ ಯೋಜನೆಗಳು ನರೇಂದ್ರ ಮೋದಿಯವರು ನಮಗೆಲ್ಲ ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳಬೇಕಪ್ಪ ಅಂದ್ರೆ ಮನ್ನರೇಗಾ ಹಕ್ಕೊತ್ತಾಯಗಳಿಗಾಗಿ ಆಗ್ರಹಿಸಿ ಇದೇ 14ರಂದು ಕಲಬುರಗಿ ಸಂಸದರ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ್ತಿ ಕೆ ಲೀಲಾ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯ ಅಡಿಯಲ್ಲಿ ಮಾಡಲಾದ ಕೆಲಸದ ಕೂಲಿ ಪಾವತಿಯಾಗಿಲ್ಲ. ಇದಕ್ಕೆ ರಾಜಕೀಯ ಸೇಡಿನ ಸಂಚು ಕಾರಣವೆಂಬುದು ಖಾತ್ರಿಯಾಗುತ್ತಿದೆ. ರಾಜ್ಯದ ಜನತೆಯು ಬಿಜೆಪಿಗೆ ಅಧಿಕಾರಕ್ಕೆ ತರಲಿಲ್ಲ ಎಂಬ ಕಾರಣಕ್ಕಾಗಿ ಅಕ್ಕಿಯನ್ನು ಕೊಡಲು ಹೇಗೆ ನಿರಾಕರಣೆ ಮಾಡಲಾಗಿತ್ತು, ಹಾಗೆ ಮನ್ನರೇಗಾ ಬಾಕಿಯನ್ನು ಪಾವತಿಸಲು ಕೇಂದ್ರ ಸರ್ಕಾರವು ಮುಂದೆ ಬರುತ್ತಿಲ್ಲ. ಇಂತಹ ಸೇಡಿನ ರಾಜಕಾರಣಕ್ಕೆ ಸಾಮಾನ್ಯ ಜನತೆಯು ಬಲಿಯಾಗುತ್ತಿದ್ದಾರೆ ಎಂಬುದು ಗಂಭೀರವಾದ ಸಂಗತಿಯಾಗಿದೆ. ಕೇಂದ್ರ ಸರ್ಕಾರವು ಈ ಕೂಡಲೇ ಪ್ರವೃತ್ತಿಯನ್ನು ನಿಲ್ಲಿಸಬೇಕು ಮತ್ತು ದೇಶದ ಜನತೆ ಕೈಗೆ ಉದ್ಯೋಗ ದೊರಕಿಸಿಕೊಡುವಂತೆ ಕ್ರಮ ವಹಿಸಬೇಕು. ಇನ್ನು ತಮ್ಮ ಬೇಡಿಕೆಗಳಾದ ಕೇಂದ್ರ ಸರ್ಕಾರವು ಬಾಕಿ ಉಳಿಸಿಕೊಂಡ ಎಲ್ಲ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಬರಗಾಲದ ಈ ಹೊತ್ತಿನಲ್ಲಿ 200 ದಿನಗಳಿಗೆ ಮಾನವ ದಿನಗಳನ್ನು ಹೆಚ್ಚಿಸಬೇಕು. NMMS ಎಂಬ ತಾಂತ್ರಿಕ ಅಡ್ಡಿಯನ್ನು ಕೂಡಲೇ ಕೈಬಿಡಬೇಕು. EKYC ಕಡ್ಡಾಯವನ್ನು ಕೂಡಲೇ ರದ್ದುಗೊಳಿಸಬೇಕು. ದಿನದ ಕೂಲಿಯನ್ನು ₹700ಕ್ಕೆ ಹೆಚ್ಚಿಸಬೇಕು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘಟನೆ, ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘಟನೆ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಒಗ್ಗೂಡಿ ಇದೇ 14ರಂದು ಸಂಸದರ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ, ಗುಲ್ಬರ್ಗಾ ಜಿಲ್ಲೆ ಮತ್ತು ಹೈದರಾಬಾದ್ ಕರ್ನಾಟಕದೊಳಗೆ ಬಿಸಿಲು ಸಿಕ್ಕಾಪಟ್ಟೆ ಹೆಚ್ಚಾಗ್ಲತ್ತದ. ನಮ್ಮ MP ಅವರು ಒಂದು ಟ್ರೈನನ್ನು ಬಿಟ್ಟಿರೋದ್ರ ಬಗ್ಗೆ ದೊಡ್ಡ ಸುದ್ದಿಯನ್ನು ಮಾಡ್ಯಾರ. ಬಹುಶಃ ಇವತ್ತಿನಿಂದ ಆ ಟ್ರೈನು ಆರಂಭ ಆಗ್ತದೇನೋ. ಮಾರ್ಚ್ 12ರಿಂದ. ನಾವನ್ನೋದು ಆಯಿತು, ನೀವು ರೈಲು ಬಿಡ್ರಿ, ಮತ್ತೇನಾದರೂ ಮಾಡಿರಿ, ಆದ್ರೆ ಉದ್ಯೋಗ ಖಾತ್ರಿ ಕಾಯ್ದೆ ಸಂಬಂಧಪಟ್ಟಂಗೆ ನೀವೇನು ಜನರಿಗೆ ಕೆಲಸ ಸಿಗಲಾರ್ದಂಗೆ ಕೇಂದ್ರ ಸರ್ಕಾರದವರು ಮಾಡಿದ್ದೀರಿ. ಮೊದಲು ನೀವು ಜನರ ಬದುಕಿನ ಬಗ್ಗೆ ಮಾತಾಡ್ರಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಾನು ಲಾಸ್ಟ್ ಟೈಮ್ ಪತ್ರಿಕಾಗೋಷ್ಠಿ ಮಾಡಿದಾಗೂ ಕೆಲವೊಂದು ಅಂಶಗಳು ನಿಮಗೆ ನಾನು ಹೇಳಿದ್ದೆ. ಒಂದನೇದಾಗಿ 100 ದಿನ ಕೆಲಸ ಮಾರ್ಚ್ 31ರ ತನಕ ಕೊಡಬೇಕಾಗಿತ್ತು. ಆದರೆ ಎಲ್ಲಿಯೂ 100 ದಿನ ನಮ್ಮ ಜನರಿಗೆ ಕೆಲಸ ಸಿಕ್ಕಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಕೇಳಿದ್ರೆ, ಕೇಂದ್ರ ಸರ್ಕಾರ ಬಜೆಟ್ ಕೊಟ್ಟಿಲ್ಲ. ಕೊಡಬೇಕಾದಷ್ಟು ಬಾಕಿ ಏನದನೋ ಆ ಬಾಕಿ ಸಂಪೂರ್ಣ ಇವತ್ತು ಕೇಂದ್ರ ಸರ್ಕಾರ ಉಳಿಸ್ಕೊಂಡದ. ಹಾಗಾಗಿ ಇವತ್ತು ಎಲ್ಲಿಯೂ ಉದ್ಯೋಗ ಖಾತ್ರಿ ಕೆಲಸ ಕೊಡುವಂಥ ಧೈರ್ಯ ಅಧಿಕಾರಿಗಳು ಮಾಡ್ತಾ ಇಲ್ಲ. ಇದು ಒಂದನೇ ಅಂಶ. ನಾವು ಆಗ್ರಹ ಮಾಡ್ತೀವಿ, ಚುನಾವಣೆ ಬಂತು, ಗಿಮಿಕ್ ಮಾಡಿ ಜನರ ಮನಸ್ಸಿನೊಳಗೆ ಕೋಮು ಭಾವನೆಯನ್ನು ಪ್ರಚೋದನೆ ಮಾಡಿ ಓಟನ್ನು ತಗೊಂಡು ನೀವೇನು ದೊಡ್ಡ ಷಡ್ಯಂತ್ರ ಮಾಡಲಿಕ್ಕೆ ಹೊಂಟಿದ್ದೀರಿ, ಅದು ತಪ್ಪು. ನಿಮಗೆ ನಿಜವಾಗ್ಲೂ ಜನರ ಬಗ್ಗೆ ಕಾಳಜಿ ಇದ್ದರೆ ಉಮೇಶ್ ಜಾಧವ್ ಅವರು ತಕ್ಷಣ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಕೆಲಸ ಮಾಡಿದಂಥ ಜನರ ಬಾಕಿ ಏನದನೋ ಆ ಬಾಕಿಯನ್ನು ತರಿಸಿ ಕೊಡಬೇಕು. ಇದು ಅವರು ಮುಂದೆ ಸವಾಲು ಜನತೆ ಹಾಕ್ತಾರೆ. ಇನ್ನು ಎರಡನೇದಾಗಿ, ಎಷ್ಟು ಜನರಿಗೆ ಕೆಲಸ ಕೊಟ್ಟಾರೋ 500-600 ಜನರಿಗೆ ಕೆಲಸ ಕೊಡೋ ಜಾಗದೊಳಗೆ ಕೇವಲ 100, 60, 70, 80, 20 ಜನ ಈ ರೀತಿ ಕೆಲಸ ಕೊಡ್ಲಿಕ್ಕೆ ಶುರು ಮಾಡ್ಯಾರ.
ಆ ರೀತಿ ಬಂದಂಥ ಜನರಿಗೂ ಸಹಿತ ಇವತ್ತು NMMS ಅಂತ ಬಂದದ, ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಕೇಂದ್ರ ಸರ್ಕಾರ ತಾಂತ್ರಿಕವಾಗಿ ಈ ಆ್ಯಪನ್ನು ಹಾಕಿ ಕೆಲಸ ಮಾಡಲಿಕ್ಕೆ ಬಂದಂತಹ ಜನ ಮೊದಲು ಒಂದು ಫೋಟೋ ತೊಗೋಬೇಕು, 4 ತಾಸಿನ ತರುವಾಯ ಇನ್ನೂ ಒಂದು ಫೋಟೋ ತೊಗೋಬೇಕು. ಆವಾಗಲೇ ಅವ್ರಿಗೆ ಪೇಮೆಂಟ್ ಆಗ್ತದೆ, ಇಲ್ಲಾಂದ್ರೆ ಆಗಲ್ಲ. ಆವಾಗಲೂ ಪೇಮೆಂಟ್ ಆಗಲ್ಲ. ಇದು ಸಹ ಕೇಂದ್ರ ಸರ್ಕಾರವೇ ಮಾಡಿದ್ದು. ಏನಂದ್ರೆ KYC ಆಗಿರ್ಬೇಕು ಅವ್ರ ಅಕೌಂಟಿಗೆ. 20 ಜನರ ಒಂದೊಂದು ಗುಂಪು ಇರ್ತದೆ, ಒಬ್ಬರದ್ದು KYC ಆಗಲಿಲ್ಲ ಅಂದ್ರೆ ಉಳಿದು ಯಾರಿಗೂ ಪೇಮೆಂಟ್ ಆಗಲ್ಲ. ನಾನು ಇದನ್ನು ಬಹಳ ವೇದನೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೀವಿ. ಕಳೆದ 1 ತಿಂಗಳಿಂದ ನಾವು ಅಭಿಯಾನ ಆರಂಭ ಮಾಡಿದ್ದೀವಿ. ಸೊ ಈ KYC ಇಲ್ಲ, ಅದಕ್ಕೆ ಪೇಮೆಂಟ್ ಆಗಲ್ಲ. NMMS 4 ತಾಸು ಅಂತರದಲ್ಲಿ ನೀವು ಫೋಟೋ ತೊಗೊಳ್ಳೇಬೇಕು, ಅಂದ್ರೆ ಮಾತ್ರ ಪೇಮೆಂಟ್ ಆಗ್ತದೆ, ಇಲ್ಲಾಂದರೆ ಇಲ್ಲ. ಸೊ ನನಗೆ ಕೇಳಿದ್ರೆ ಫಸ್ಟ್ ಟೈಮ್ ಭಾರತ ದೇಶದೊಳಗೆ UPA ಒಂದು ಸರ್ಕಾರ ಇದ್ದಾಗ ಎಡಪಕ್ಷಗಳ ಬೆಂಬಲದಿಂದ ಷರತ್ತಿನಿಂದ ಬಂದಂಥ ಕಾಯ್ದೆ ಇದು. ನಮ್ಮ ಸಂವಿಧಾನದಲ್ಲಿ ಉದ್ಯೋಗ ಅನ್ನೋದು ಮೂಲಭೂತ ಹಕ್ಕು ಇಲ್ಲ. ಮೂಲಭೂತ ಹಕ್ಕಾಗಬೇಕು. ಉದ್ಯೋಗ ಎಲ್ಲರಿಗೂ ಕೊಡುವ ಹೊಣೆ ಸರ್ಕಾರದ್ದು ಅಂತ ಈ ದೇಶದೊಳಗೆ ಯುವಜನ ಸಂಘಟನೆಯವರು, ನಮ್ಮ ಮಹಿಳಾ ಸಂಘ, ರೈತ ಕೂಲಿ ಕಾರ್ಮಿಕ ಸಂಘ ದೊಡ್ಡ ಹೋರಾಟ ಮಾಡಿವೆ. ಬಟ್ 2005ನೇ ಇಸ್ವಿದಲ್ಲಿ UPA ಒಂದು ಸರ್ಕಾರ ಇದ್ದಾಗ ಅಟ್ಲೀಸ್ಟ್ ಇಂಥದ್ದು ಕಾನೂನಿಗೆ ಹತ್ತಿರ ಆದರೂ ನಾವು ಹೋಗರಿ ಅಂತೇಳಿ ಷರತ್ತಿಟ್ಟರು ಲೆಫ್ಟ್ ಪಾರ್ಟೀಸ್ದು, CPI CPMದವರು. ಅದರ ಷರತ್ತಿನ ಆಧರಿಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಬಂತು. ಬಟ್ ಈ ಕಾಯ್ದೆಯನ್ನು ಸ್ಟ್ರೆಂಥನ್ ಮಾಡುವ ಬದಲಿಗೆ ಈ ಜನರಿಗೆ, ಕೂಲಿ ಕಾರ್ಮಿಕರು, ರೈತರು, ಕೆಲಸ ಮಾಡುವಂಥ ಸಾಮಾನ್ಯ ಜನರಿಗೆ ಹಳ್ಳಿ ಒಳಗೆ 100 ದಿನ ಕೆಲಸ, ಅನ್ಸ್ಕಿಲ್ಡ್ ಜನ ಆ್ಯಕ್ಚುಲಿ 100 ದಿನ ಕೆಲಸ ಕೊಟ್ಟು ಇನ್ ಟೈಮ್ 1 ವಾರದಲ್ಲಿ ಪೇಮೆಂಟ್ ಮಾಡಬೇಕು ಅಂತ ಕಾಯ್ದೆ ಇದ್ರೂ ಇವತ್ತಿಗೂ ಅವರಿಗೆ ಪುಕ್ಸಟ್ಟೆ ದುಡಿಸ್ಕೊಳ್ಳುವಂಥ, ಅವರು ದುಡಿಮೆಯನ್ನು ಅತ್ಯಂತ ಕಮ್ಮಿ ರೇಟಿಗೆ ಹೆಚ್ಚು ತೊಗೊಳ್ಳುವಂಥ ಕೆಲಸ ಮಾಡ್ಲತ್ತಾರೆ. ಪುಕ್ಸಟ್ಟೆ ಮತ್ತು ಕಮ್ಮಿ ರೊಕ್ಕ ಕೊಟ್ಟವ್ರು ಶ್ರಮ ತೊಗೊಳ್ಳೋದ್ರ ಬಗ್ಗೆ ನಾನು ಯಾಕೆ ಹೇಳತ್ತೀನಿ ಅಂದ್ರೆ, ಒಂದನೇದಾಗಿ ಕೆಲಸ ಮಾಡಿದ ಜನರಿಗೆ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ 5 ದಿನ ಮೊದಲು ಮರಗುತ್ತಿ ಒಳಗೆ ಕೆಲಸ ಮಾಡಿದಂಥ 126 ಜನರದ್ದು PDO ಡೊಂಗಲ್ ಕೊಡಬೇಕಾಗಿತ್ತು, ಥಂಬ್ ಕೊಡಬೇಕಾಗಿತ್ತು. ಎಷ್ಟೆಲ್ಲ ಅವರಿಗೆ ಆಗ್ರಹ ಮಾಡಿದ್ರು ಬಂದವರು ಕೊಡಲಿಲ್ಲ. ಹಾಗಾಗಿ ಕೆಲಸ ಮಾಡಿದ 126 ಜನರದ್ದು ಪೇಮೆಂಟ್ ಆಗಲಿಲ್ಲ, 0 ಆಯ್ತದು. ಈ ರೀತಿ 0 ಜಿಲ್ಲೆಯ ತುಂಬ ಇದ್ದಾವೆ, ರಾಜ್ಯ ತುಂಬ ಇದ್ದಾವೆ. ಅಂದ್ರೆ ಒಂದು ರೀತಿಯಲ್ಲಿ ಜನರದ್ದು ಕೆಲಸ ದಿನಗಳು ಕಸ್ಕೊಂಡಂಗಿದು. ಏನಾಯ್ತು 0 ಆದ್ರೆ? ಹಾಗಿಲ್ಲ, ಅವ್ರ ಕೆಲಸದ ದಿನಗಳು ಹೊರಟೋದ್ವು ಮತ್ತು ಅವ್ರ ಶ್ರಮವೂ ಸಹಿತ ಹೋಯಿತು. ಅಂದ್ರೆ ಪುಕ್ಸಟ್ಟೆ ಜನರಿಗೆ ದುಡಿಸ್ಕೊಳ್ಳೋಂಥ ಕೆಲಸ. ಇನ್ನು ಎರಡನೇದಾಗಿ ಇನ್ ಟೈಮ್ ಅವ್ರು ಮಾಡಿದ ಕೆಲಸಕ್ಕೆ, ಅವ್ರು ಮಾಡಿದ ಕೆಲಸದ್ದು ಮೆಜರ್ಮೆಂಟ್ ಮಾಡಿ ಇನ್ ಟೈಮ್ ಪೇಮೆಂಟ್ ಹಾಕ್ಲಾರ್ದಕ್ಕೆ ಅವ್ರು ಪೂರ್ತಿ ಕೆಲಸ ಮಾಡಿದ್ರು. ಅವರು ಪೇಮೆಂಟು 316 ಹಾಕೋ ಬದಲಿಗೆ 200, 250, ಅಂದರೆ ಅತ್ಯಂತ ಕಮ್ಮಿ ಹಣಕ್ಕೆ ಜನಶ್ರಮ ಪುಕ್ಸಟ್ಟೆ ತೊಗೊಳ್ಳುವಂಥ ಕೆಲಸ ಇವತ್ತು ನಡೆದಿದೆ. ಸೊ ಇವು ಎಲ್ಲವೂ ಸಹಿತ ಏನದ ಇದ್ರ ಸುತ್ತ ಕೇಂದ್ರ ಸರ್ಕಾರ NMMS ತಂದದ, ಕೇಂದ್ರ ಸರ್ಕಾರ KYC ತಂದದ, ಕೇಂದ್ರ ಸರ್ಕಾರ ಕೆಲಸಗಳು ಇಷ್ಟು ಜನ ಹರಲ್ರಿ, ಯಾಕೆ ಇವ್ರಿಗೆ ಕೆಲಸ ಕೊಡ್ತಾ ಇಲ್ಲ ಅಂತ ನಾವು ಹಳ್ಳಿಗೆ ಹೋದಾಗ ಕೇಳಿದ್ರೆ ಅವ್ರು ಹೇಳ್ತಾರೆ, ಮೇಡಮ್ ಸರ್ಕಾರ ನಮ್ಮ ಕೈ ಕಟ್ ಹಾಕ್ಯದ. ಏನು ಕಟ್ ಹಾಕ್ಯದ? ಕೈಗೊಳ್ಳುವ ಕಾಮಗಾರಿಗಳು ಮೊದಲೇನಿತ್ತು ಅಂದ್ರೆ ಅನ್ಲಿಮಿಟ್ ಇತ್ತು. ನೀವು ಯಾವುದಾದ್ರೂ ಕಾಮಗಾರಿ ಇಮ್ಮಿಡಿಯೇಟ್ ತೊಗೊಂಡು ಆ್ಯಕ್ಷನ್ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಮಾಡಿ ಎಸ್ಟಿಮೇಟ್ ಮಾಡ್ಬೋದಾಗಿತ್ತು. ಆದರೆ ಈಗ ಹಾಗಿಲ್ಲ. ಇದು ಮೇಲಧಿಕಾರಿಗಳು ಹಿಡ್ಕೊಂಡು ತೆಳಗಿನ ತನಕನೂ ನಮ್ಮ ಕೈ ಕಟ್ಟಿ ಹಾಕ್ಯಾರ ಮೇಡಮ್, ನೀವು ಮಾತಾಡ್ರಿ ಇದ್ರ ಬಗ್ಗೆ, ನಾವು ಏನು ಮಾಡೋದು, ನೀವು ನಮಗೆ ಬಂದು ಹೈರಾಣ್ ಮಾಡ್ತಿರಲ್ಲ ಅಂತ ಮಾತಾಡ್ತಾರೆ. ಅರ್ಥ ಏನು ಅಂದ್ರೆ, ಕೇವಲ 20 ಕಾಮಗಾರಿಗಳ ಮಾತ್ರ ತಗೋಬೇಕು, ಅದಕ್ಕಿಂತಲೂ ಹೆಚ್ಚು ತಗೊಳ್ಳಿಕ್ಕೆ ಅವಕಾಶ ಇಲ್ಲ ಅಂಥದ್ದು ಕಾನೂನನ್ನು ಮಾಡ್ಯಾರ. ಅಂದ್ರೆ ಈ ತಾಂತ್ರಿಕ ಯಾವುದೇ ಕಾರಣಕ್ಕೂ ನಾನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವು ಕ್ಷೇತ್ರಗಳಿಂದ ಕೆಲವು ಸಚಿವರುಗಳು ಸ್ಪರ್ಧಿಸಿದ್ರೆ ಲಾಭವಾಗುತ್ತದೆ ಎಂಬ ಅಭಿಪ್ರಾಯ ಇದೆ. ಯಾರು ಸ್ಪರ್ಧೆ ಮಾಡಬೇಕು ಅನ್ನುವುದನ್ನ ಪಕ್ಷದ ವರಿಷ್ಠರು ನಿರ್ಧರಿಸುತ್ತಾರೆ. ಸಂಪುಟದಲ್ಲಿರುವ ಸಚಿವರುಗಳು ಸ್ಪರ್ಧೆ ಮಾಡಬೇಕೋ ಬೇಡವೋ ಅನ್ನೋ ನಿರ್ಧಾರದಲ್ಲಿ ಸಿಎಂ ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ. ನಾನು ಈಗಾಗಲೇ 2 ಬಾರಿ ಲೋಕಸಭೆಗೆ ಸ್ಪರ್ಧಿಸಿದ್ದೇನೆ. ಮೊದಲ ಬಾರಿ 2009ರಲ್ಲಿ ನಾನು ಶಾಸಕನಾಗಿದ್ರು ಪಕ್ಷದ ಸೂಚನೆಯಂತೆ ಸ್ಪರ್ಧಿಸಿದ್ದೆ. ಆ ಸಂದರ್ಭದಲ್ಲಿ ಕೇವಲ ಪಕ್ಷದ ಸೂಚನೆ ಪಾಲಿಸಲು ಸ್ಪರ್ಧಿಸಿದ್ದೆ. 2019ರ ಚುನಾವಣೆಯಲ್ಲಿಯೂ ಕೊನೆ ಕ್ಷಣದಲ್ಲಿ ಪಕ್ಷದ ಸೂಚನೆಗೆ ಗೌರವ ಕೊಟ್ಟು ಸ್ಪರ್ಧಿಸಿದ್ದೆ. 2 ಬಾರಿ ಚುನಾವಣೆಯಲ್ಲಿ ಸೋತಿದ್ದೇನೆ. ಪಕ್ಷ ಹೇಳಿದಂತೆ 2 ಬಾರಿ ಸ್ಪರ್ಧಿಸಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಈ ಬಾರಿ ಚುನಾವಣೆಗೆ ಸ್ಪರ್ಧಿಸುವ ಯಾವುದೇ ಇಚ್ಛೆ ಇಲ್ಲ. ಈಗಾಗಲೇ ಪಕ್ಷದ ವರಿಷ್ಠರಿಗೆ ನನ್ನ ಅಭಿಪ್ರಾಯವನ್ನ ತಿಳಿಸಿದ್ದೇನೆ ಎಂದರು. ಕೆಲವು ಕ್ಷೇತ್ರಗಳಲ್ಲಿ ಕೆಲವು ಸ್ಥಳೀಯ ಕಾರ್ಯಕರ್ತರು, ಮುಖಂಡರು
ಕೆಲವು ಮಂತ್ರಿಗಳು ಸ್ಪರ್ಧೆ ಮಾಡಿದರೆ ಒಳ್ಳೆಯದಾಗ್ಬೋದು ಅನ್ನುವಂಥ ಅಭಿಪ್ರಾಯ ಖಂಡಿತ ಬಂದಿದೆ, ಇಲ್ಲ ಅಂತಲ್ಲ. ಆದರೆ ಅದು ಯಾರು ಸ್ಪರ್ಧೆ ಮಾಡಬೇಕು ಬಿಡಬೇಕು ಅನ್ನೋದು ಒಂದು ಕಡೆ ನಮ್ಮ ಪಕ್ಷದ ವರಿಷ್ಠರು AICC, ಎರಡನೇದಾಗಿ ಮುಖ್ಯವಾಗಿ ಮುಖ್ಯಮಂತ್ರಿಗಳದ್ದು ಪಾತ್ರ ಇರುತ್ತೆ. ಯಾಕೆ ಅಂದರೆ ಮುಖ್ಯಮಂತ್ರಿಗಳ ಜೊತೆಗೆ ಯಾರೇ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಸಚಿವ ಸಂಪುಟದಿಂದ ಮುಂದಿನ ದಿನ ಬಿಡುಗಡೆ ಮಾಡಬೇಕಾ ಬೇಡವಾ ಅನ್ನೋದು ಅಂತಿಮ ತೀರ್ಮಾನ ಮುಖ್ಯಮಂತ್ರಿಗಳದ್ದಾಗಿರುತ್ತೆ. ಹಾಗೂ ನಮ್ಮ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು. ಸೊ ಇವರಷ್ಟೇ ಒಂದು ಪಾತ್ರ ಅವರು ಅಭ್ಯರ್ಥಿಗಳದ್ದು ಇರುತ್ತೆ. ಸೊ ಹಾಗಾಗಿ ಈ 4 ಕಡೆ ಹೊಂದಾಣಿಕೆ ಆದಾಗ AICC ವರಿಷ್ಠರು, ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಮತ್ತು ಅಭ್ಯರ್ಥಿ ಅನ್ನುವಂಥವರು ಅವ್ರದ್ದು ಅಭಿಪ್ರಾಯ ಭಾಳ ಮುಖ್ಯ ಆಗುತ್ತೆ. ಇವೆಲ್ಲ ಕೂಡಿ ಬಂದಾಗ ಸ್ಪರ್ಧೆ ಮಾಡಬಹುದು. ಆದರೆ ತಾವು ಹೇಳುವುದು ವಾಸ್ತವಾಂಶ ಇದೆ. ಕೆಲವು ಕಡೆ ಕೆಲವು ಮಂತ್ರಿಗಳು ಸ್ಪರ್ಧೆ ಮಾಡಿದರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ಇದೆ. ನೀವು ನೆಕ್ಸ್ಟ್ ಪ್ರಶ್ನೆ ಕೇಳೋದು ನನ್ನದೇ ಕೇಳ್ತೀರಿ, ಅದಕ್ಕೆ ನಾನೇ ಉತ್ತರ ಹೇಳ್ತೇನೆ. ನಾನು ಈಗಾಗಲೇ 2 ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ಮೊದಲನೇ ಬಾರಿ 2009ರಲ್ಲೇ ನಾನು ಆಗ ಶಾಸಕನಿದ್ದೆ. ಹಾಗೂ ಇದ್ದರೂ ಸಹ ಪಕ್ಷದ ಸೂಚನೆ ಮೇರೆಗೆ ಕೊನೆಯ ಕ್ಷಣದಲ್ಲಿ ನನಗೆ ಸಂಬಂಧ ಇಲ್ಲದೇ ಇರುವಂಥ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಪಕ್ಷ ಸೂಚನೆ ಕೊಟ್ಟಿತ್ತು. ನಾನು ಕೇವಲ ಪಕ್ಷದ ಸೂಚನೆಗಾಗಿ ಮಾತ್ರ ಆವತ್ತು ಸ್ಪರ್ಧೆ ಮಾಡಿದ್ದೇನೆ. ನನಗೆ ಸಿಕ್ಕಿದ್ದು ಒಂದು 17-18 ದಿನ ಮಾತ್ರ. ಅಂತ ಅಷ್ಟೇ ಕಡಿಮೆ ಸಮಯ ಇದ್ದರೂ ಕೂಡ ಪಕ್ಷದ ಸೂಚನೆಗೆ ಗೌರವ ಕೊಡಬೇಕು ಅಂಥೇಳಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ 2009 ಲೋಕಸಭಾ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದೇನೆ. 2019 ಲೋಕಸಭಾ ಚುನಾವಣೆ ಬಂದಾಗಲೂ ಸಹ ನಾಳೆ ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನ ಅನ್ನುವ ಕ್ಷಣದಲ್ಲಿ ಹಿಂದಿನ ದಿನ ರಾತ್ರಿ ಪಕ್ಷದಲ್ಲಿ ಆವತ್ತು ನಮ್ಮ CLP ನಾಯಕರು ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಎಲ್ಲರೂ ಕೂತ್ಕೊಂಡು ಹೇಳಿದಾಗ ಇನ್ನು ನಾಮಿನೇಷನ್ ಹಾಕಲಿಕ್ಕೆ ಉಳಿದಿದ್ದೇ ಒಂದು 10 ಗಂಟೆಗಳ ಸಮಯ. ಅಂಥ ಸಂದರ್ಭದಲ್ಲೂ ಕೂಡ ಪಕ್ಷದ ಸೂಚನೆಗೆ ಗೌರವ ಕೊಟ್ಟು ಪಕ್ಷ ಸೂಚನೆ ಕೊಟ್ಟಿದೆ ಅನ್ನೋ ಒಂದೇ ಕಾರಣಕ್ಕೆ ನಾನು 2019ರಲ್ಲೂ ಸ್ಪರ್ಧೆ ಮಾಡಿದ್ದೇನೆ. 2 ಬಾರಿ ಪರಾಜಿತನಾಗಿದ್ದೇನೆ. ಪಕ್ಷದ ಮಾತಿಗೆ ಗೌರವ ಕೊಡಬೇಕು ಅನ್ನೋ ಕಾರಣದಿಂದ 2 ಬಾರಿ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿರುವುದರಿಂದ ನಾನು ಪಕ್ಷಕ್ಕೆ ಒಬ್ಬ ಕಾರ್ಯಕರ್ತನಾಗಿ ಏನು ಕರ್ತವ್ಯ ನಿರ್ವಹಿಸಬೇಕು ಅದನ್ನು ನಿರ್ವಹಿಸಿರೋದ್ರಿಂದ ಇವತ್ತು ನನಗೆ ಯಾವುದೇ ಇಚ್ಛೆ ಇಲ್ಲ ಲೋಕಸಭಾ ಚುನಾವಣೆಗೆ ನಿಲ್ತಕ್ಕಂಥದ್ದು. ಸೊ ಅದನ್ನು ನಾನು ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು AICC ಅವರಿಗೆ ಎಲ್ಲರಿಗೂ ಕೂಡ ನಾನು ನನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ಅವರು ಸಹ ನನ್ನ ಅಭಿಪ್ರಾಯಕ್ಕೆ ಗೌರವವನ್ನು ಕೊಟ್ಟು ಸದ್ಯಕ್ಕೆ ಆ ಪ್ರಶ್ನೆಯನ್ನು ಕೈಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಸ್ಪರ್ಧೆ ಮಾಡುವಂಥದ್ದು ಉದ್ಭವಿಸೋದಿಲ್ಲ. ಕೆಲವು ಮಂತ್ರಿಗಳು ಮಾಡಿದರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ಅಂತೂ ಖಂಡಿತವಾಗಿ ಇದೆ. ಒಂದು ವೇಳೆ AICCಯಿಂದ ಏನಾದರೂ ಒತ್ತಡ ಬಂದರೆ ಸ್ಪರ್ಧೆ ನಾನು ಈಗಾಗಲೇ ನಮ್ಮ AICC ಪ್ರತಿನಿಧಿಯವರ ಜೊತೆಗೆ ಮಾತಾಡಿದ್ದೇನೆ. ನನ್ನ ವಿಷಯವನ್ನು ಮುಕ್ತವಾಗಿ ಅವ್ರ ಜೊತೆಗೆ ಹಂಚ್ಕೊಂಡಿದ್ದೇನೆ. ಪಕ್ಷದ ಕಾರ್ಯಕರ್ತನಾಗಿ 2 ಬಾರಿ ನಾನು ನನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದೇನೆ. ನಾನು ಶಾಸಕ. ಇದೇ 11ರಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಪೀಠಾಧಿಪತಿಗಳ ಮತ್ತು ಸ್ವಾಮೀಜಿಗಳ ರಾಜ್ಯ ಮಟ್ಟದ ಸಂಘಟನಾ ವೇದಿಕೆ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮೀಜಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 11ರಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಸಮಾರಂಭದಲ್ಲಿ ವಿಶ್ವಕರ್ಮ ಸಮಾಜದ ಪರಮ ಪೂಜ್ಯರುಗಳು, ಹಿಂದುಳಿದ ವರ್ಗಗಳ ಸಮಾಜದ ಸ್ವಾಮೀಜಿಗಳು, ಸಂಸದರು, ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ರಾಜಕೀಯ ಮುಖಂಡರುಗಳು, ಸಮಾಜದ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸಮಾಜದ ಹಿರಿಯರು, ಮಹಿಳೆಯರು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಮಾಜದ ಮಹಾಸಭಾದ ರಾಜ್ಯಾಧ್ಯಕ್ಷರಾದ KP ನಂಜುಂಡಿ ವಿಶ್ವಕರ್ಮ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಜ್ಯ ಮತ್ತು ಜಿಲ್ಲೆಗಳ ಸಮಸ್ತ ವಿಶ್ವಕರ್ಮ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ನಾಳೆ ಬರುವ 11ನೇ ತಾರೀಕದಂದು SM ಪಂಡಿತ್ ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಠಾಧಿಪತಿಗಳು ಮತ್ತು ಸ್ವಾಮೀಜಿಗಳ ಸಂಘಟನಾ ವೇದಿಕೆ ಉದ್ಘಾಟನೆ ಆಗ್ತಾ ಇದೆ. ಆ ಉದ್ಘಾಟನೆಗೆ ಈ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವಂಥ
ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರುವಂಥ KP ನಂಜುಂಡಿ ಅವರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ವಿಶ್ವಕರ್ಮ ಸಮಾಜದ ಅನೇಕ ಜನ ಪೂಜ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶ್ವಕರ್ಮ ಸಮಾಜ ಅಲ್ಲದೆ ಹಿಂದುಳಿದ ವರ್ಗದ ಪೂಜ್ಯರುಗಳು ಕೂಡ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಆಶೀರ್ವಾದ ಮಾಡೋಕ್ಕೆ ಅವರುಗಳು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ನಿಮ್ಮಗಳ ಮುಖಾಂತರ ನಾನು ಕಲಬುರಗಿ ಜಿಲ್ಲೆಯ ಜನತೆಗೆ, ವಿಶ್ವಕರ್ಮ ಸಮಾಜ ಬಾಂಧವರಿಗೆ ಕೇಳಿಕೊಳ್ಳೋದಿಷ್ಟೇ, ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ವಿಶ್ವಕರ್ಮ ಕುಲ ಬಾಂಧವರು ಆಗಮಿಸ್ತಾ ಇದ್ದಾರೆ. ತಾವುಗಳು ಕೂಡ ಈ ಜಿಲ್ಲೆಯ ವಿಶ್ವಕರ್ಮ ಕುಲ ಬಾಂಧವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹಿರಿಯರಿಂದ ಹಿಡಿದು ಮಕ್ಕಳವರೆಗೂ ಎಲ್ಲರನ್ನೂ ಕರೆದುಕೊಂಡು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಕೇಳಿಕೊಳ್ಳೋದ್ರ ಜೊತೆಗೆ ಈಗಾಗಲೇ ಈ ಒಂದು ಸಂಘಟನಾ ವಿಷಯವನ್ನು ಇಟ್ಟುಕೊಂಡು ನಮ್ಮ ಅಶೋಕ್ ಪದ್ದರ್ ಅವರು ಮಾತನಾಡಿದ್ದಾರೆ. ತಮ್ಮೆಲ್ಲರ ಗಮನಕ್ಕಿರುವ ಹಾಗೆ ರಾಜ್ಯದಲ್ಲಿ 25 ವರ್ಷಗಳಿಂದ ನಿರಂತರವಾಗಿ ವಿಶ್ವಕರ್ಮ ಸಮಾಜಕ್ಕೋಸ್ಕರ ಅವಿರತ ಪ್ರಯತ್ನ, ನಿರಂತರವಾದ ಸಂಘಟನೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ KP ನಂಜುಂಡಿ ಅವರು ಮಾಡ್ತಾ ಬಂದಿದ್ದಾರೆ. ಇವತ್ತು ವಿಶ್ವಕರ್ಮ ಸಮಾಜ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ವಿಚಾರ ಮಾಡಿದರೆ ಅಪಾರವಾಗಿರ್ತಕ್ಕಂಥದ್ದು. ಅಪಾರ ಅನ್ನೋ ಶಬ್ದ ಯಾಕೆ ಬಳಸ್ತೀನಿ ಅಂತಂದರೆ, ಭಾರತ ಅಂದರೆ ಹಿಂದೂ ಸನಾತನ ಧರ್ಮ ಅಂತಕ್ಕಂಥ ಬಹುಸಂಖ್ಯೆಯ ಜನಸಂಖ್ಯೆಯ ಒಂದು ಏನು ಅವರೆಲ್ಲರ ಮುಖ್ಯ ಸಂಕಲ್ಪ ಅಂದರೆ ಹಿಂದೂ ಸನಾತನ ಧರ್ಮ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ಧರ್ಮವನ್ನು ಈ ಬುನಾದಿ ಹಾಕುವ ಮುಖಾಂತರ ಕಟ್ಟಿಕೊಂಡು ಅದನ್ನು ಬೆಳೆಸಿಕೊಂಡು ಬಂದಿರತಕ್ಕಂಥ ಸಮಾಜ ಯಾವುದಾದ್ರೂ ಇದ್ದರೆ ಅದು ಒಂದೇ ಒಂದು ಸಮಾಜ, ವಿಶ್ವಕರ್ಮ ಸಮಾಜ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂತಂದರೆ, ಇವತ್ತು ಗುಡಿ ಗುಂಡಾರಗಳು ಈ ದೇಶದ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಬಿಂಬಿಸ್ತವೆ. ಅನೇಕ ದೇಶದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿರ್ತಕ್ಕಂಥ ಸಮಾಜ ವಿಶ್ವಕರ್ಮ ಸಮಾಜ. ಅನೇಕ ವಿಗ್ರಹಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಸಮಾಜ ವಿಶ್ವಕರ್ಮ ಸಮಾಜ. ಇವತ್ತು ಬಂಗಾರದ ಕೆಲಸ ಮಾಡುವ ಮುಖಾಂತರ ಮನೆಯಲ್ಲಿ ಲೌಕಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಮದುವೆ ಮುಂಜುವಿಗಳಲ್ಲಿಯೂ ಕೂಡ ವಿಶ್ವಕರ್ಮರು ಮಾಡಿಕೊಡುವ ಆಭರಣಗಳು ಬಹಳ ಧಾರ್ಮಿಕವಾಗಿ ಬೆಲೆಯನ್ನು ಕೊಡ್ತಾವೆ. ಇವತ್ತು ಮಾಂಗಲ್ಯ, ಇವತ್ತು 2 ಜೀವಗಳನ್ನು ಬೆಳೆಸ್ತಕ್ಕಂಥ ಒಂದು ಆಭರಣ ಅಂದರೆ ಆ ರೀತಿಯ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ಗಂಟೆ, ನಗಾರಿ, ಜಾಗಟೆಗಳು ಕೂಡ ಈ ಒಂದು ಕಂಚಿನ ಕೆಲಸ ಮಾಡ್ತಕ್ಕಂಥ ಒಂದು ವಿಶ್ವಕರ್ಮ ಸಮಾಜದ ಅಂಗವೇ. ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ಜನ ನಾಯಕರುಗಳು ಮಾತನಾಡಬೇಕಾದ್ರೆ ಹೆಮ್ಮೆಯಿಂದ ಹೇಳ್ತಾರೆ, ಈ ದೇಶದ ಬೆನ್ನೆಲುಬು ರೈತ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ದೇಶದ ಬೆನ್ನೆಲುಬಿಗೆ ಅವನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ, ರೈತನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸಮಾಜ ವಿಶ್ವಕರ್ಮ ಸಮಾಜ. ಚಿತ್ತಾಪುರ ಪಟ್ಟಣದ ನಾಗಾವಿ ಚೌಕ್ ಏರಿಯಾದಲ್ಲಿ ಒಂದೇ ನಾಯಿ 4 ಜನರ ಮೇಲೆ ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿದ ಘಟನೆ ಜರುಗಿದೆ. ಗಾಯಗೊಂಡವರನ್ನು ಚಿತ್ತಾಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಪುರಸಭೆ ಮುಖ್ಯಾಧಿಕಾರಿ ಮನೋಜ್ ಕುಮಾರ್ ಗುರ್ಕರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡವರ ಆರೋಗ್ಯ ವಿಚಾರಿಸಿದರು. ನಾಯಿ ಕಚ್ಚಿ ಗಾಯಗೊಳಿಸಿದ ಸುದ್ದಿ ತಿಳಿದ ಪಟ್ಟಣದ ಜನರಲ್ಲಿ ಭಯ, ಆತಂಕ ಶುರುವಾಗಿದೆ. ಮನೆಯಿಂದ ಹೊರಗಡೆ ಹೋಗಲು ಮಹಿಳೆಯರು, ಮಕ್ಕಳು ಹೆದರುತ್ತಿದ್ದಾರೆ. MD ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ನನ್ನ ಉಸ್ತುವಾರಿ ಕ್ಷೇತ್ರವಾದ ಹಾಸನದಲ್ಲಿ ಶ್ರೇಯಸ್ ಪಟೇಲ್ಗೆ ಟಿಕೆಟ್ ಸಿಕ್ಕಿದೆ. ಹಾಸನದಲ್ಲಿ ನಾವು ಗೆಲ್ಲುತ್ತೇವೆ ಎಂದು ತುಮಕೂರಿನಲ್ಲಿ ಸಚಿವ KN ರಾಜಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುದ್ದು ಹನುಮೇಗೌಡರಿಗೆ ಟಿಕೆಟ್ ಆಗಿದೆ. ಹಾಸನದಲ್ಲಿ ಶ್ರೇಯಸ್ ಪಟೇಲ್ಗೆ ಟಿಕೆಟ್ ಸಿಕ್ಕಿದೆ. ಶ್ರೇಯಸ್ ಪುಟ್ಟಸ್ವಾಮಿ ಗೌಡರ ಮಗ. ಹಾಸನದಲ್ಲಿ ಪುಟ್ಟಸ್ವಾಮಿ ಗೌಡರಿಗೆ ಒಳ್ಳೆ ಹೆಸರಿದೆ. ಟಿಕೆಟ್ ಆಕಾಂಕ್ಷಿಗಳಿಗೆ ಅಸಮಾಧಾನ ಇದ್ದೇ ಇರುತ್ತೆ. ಅದೆಲ್ಲ ಸರಿ ಹೋಗುತ್ತೆ. ಸೀಟ್ ಘೋಷಣೆ ಆಗುವ ಅದು ಸಹಜ. ಘೋಷಣೆ ಆದ ಬಳಿಕ ಎಲ್ಲವೂ ಸರಿಯಾಗುತ್ತದೆ. ಹೈಕಮಾಂಡ್ ತೀರ್ಮಾನ ಬಳಿಕ ಎಲ್ಲವೂ ಒಪ್ಪಿಕೊಳ್ಳಬೇಕು. ಜನ ಮುದ್ದು ಹನುಮೇಗೌಡರ ಒಳ್ಳೆಯವರು ಅಂತಾರೆ, ಕೆಟ್ಟವರು ಅನ್ನೋದಿಲ್ಲ. ಹಾಗಾಗಿ ಅವರೇ ಗೆಲ್ಲುತ್ತಾರೆ. ಜೊತೆಗೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆ ಜನ ಮರೆಯೋದಿಲ್ಲ. ಹೀಗಾಗಿ ಮುದ್ದು ಹನುಮೇಗೌಡರು ಗೆಲ್ಲುತ್ತಾರೆ ಎಂದರು. ಈಗಾಗಲೇ ತುಮಕೂರ್ದು ಅನೌನ್ಸ್ ಆಗಿದೆ ಮುದ್ದಹನುಮೇಗೌಡರದ್ದು, ಮತ್ತು ಅಲ್ಲಿ ನನ್ನ ಉಸ್ತುವಾರಿ ಹಾಸನದ್ದು ಕೂಡ ಶ್ರೇಯಸ್ ಪಟೇಲು ಪುಟ್ಟಸ್ವಾಮಿ ಗೌಡರ ಮೊಮ್ಮಗ. ಅದು ಟ್ರೆಡಿಷನಲಿ ಹಾಸನದಲ್ಲಿ ಪುಟ್ಟಸ್ವಾಮಿ ಗೌಡರ ಕುಟುಂಬಕ್ಕೂ ಮತ್ತು ದೇವೇಗೌಡರ ಕುಟುಂಬಕ್ಕೂ ಮೊದಲಿಂದ ಜಿದ್ದಿ ಇದೆ. ಒಂದ್ಸರಿ ಇದೇ ಪುಟ್ಟಸ್ವಾಮಿ ಗೌಡರು ದೇವೇಗೌಡರನ್ನು ಕೂಡ ಸೋಲಿಸಿದ್ರು. ಅಸೆಂಬ್ಲಿಲೂ ಒಂದ್ಸರಿ ಸೋಲಿಸಿದ್ರು, ಪಾರ್ಲಿಮೆಂಟಲ್ಲೂ ಸೋಲಿಸಿದ್ರು. ಹಾಗಾಗಿ ಅಲ್ಲಿ ಒಂದು ರೀತಿಯಲ್ಲಿ ಪುಟ್ಟಸ್ವಾಮಿ ಗೌಡರಿಗೆ ಭಾಳ ಒಳ್ಳೆಯ ಹೆಸರಿದೆ. ಅಲ್ಲಿ ಎಲ್ಲ ಸಮುದಾಯದವರು ಅವ್ರನ್ನ ಇಷ್ಟಪಡ್ತಾರೆ. ಅವರ ಮೊಮ್ಮಗ ಈತ. ಈ ಕ್ಯಾಂಡಿಡೇಟು ಕೂಡ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಬರೀ 3,000 ವೋಟಲ್ಲಿ ಸೋತಿದ್ದು ಮೇಲೆ ರೇವಣ್ಣವ್ರ ಮೇಲೆ. ಅದರಿಂದ ಆತನ ಬಗ್ಗೆ ಸಿಂಪತಿನೂ ಇದೆ, ಒಳ್ಳೆ ಇದಿದೆ, ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಇದೆ. ಗೌರಿಶಂಕರ್ ಮತ್ತು ಹಾಲಪ್ಪ
ಒಂದು ಮೀಟಿಂಗ್ ಮಾಡೋಗ್ತಿರೋ ಮತ್ತು ಅಪೋಸ್ ಮಾಡಿದ್ರು ಟಿಕೆಟ್ ಅಸಮಾಧಾನ ಆಯಿತು ಅಂತ. ಯಾರಿಗೆ ಅಸಮಾಧಾನ? ಹಾಲಪ್ಪನಿಗಾಗಿರ್ಬೋದು, ಗೌರಿಶಂಕರ್ಗೆ ಯಾಕೆ ಆಗ್ತದೆ? ಸಿ, ಗೌರಿಶಂಕರ್ ಈಸ್ ನಾಟ್ ಅನ್ ಆಸ್ಪಿರೆಂಟ್. ಗೌರಿಶಂಕರ್ ನೆಕ್ಸ್ಟ್ ಅಸೆಂಬ್ಲಿ ನಿಲ್ತಾರೆ, ಎಲ್ಲ ಸೇರ್ಕೊಂಡು ಆತನು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ. ಮುದ್ದನ್ಮೇಗೌಡರು ಸೇರಿ, ಮುದ್ದನ್ಮೇಗೌಡಂಗೆ ಹಳೆ ಕ್ಷೇತ್ರ ಅಲ್ಲ ಅದು. ಮುದ್ದನ್ಮೇಗೌಡಂದು ಕೂಡ ಅವ್ನ ಫಾಲೋವರ್ಸ್ ಇದ್ದೇ ಇರ್ತಾರೆ. ಯಾರು ಸೋಲಿಕ್ಕೆ? ರಾಜಕಾರಣದಲ್ಲಿ ಆಯ್ತಪ್ಪ, ಈಗ ನನಗೆ 5 ಹೋಟೆಲ್ ಸೋಲ್ಸ್ಬಿಟ್ಟ ಅವನು, ಹಂಗಾರೆ ನಾನು ವಿರೋಧ ಮಾಡೋಕ್ಕಾಗ್ತದೆ? ಪಾರ್ಟಿಲಿ ಬಂದರೆ ಬರಲಿ, ನಮ್ಮದೇನು ಅಡ್ಡಿ ಇಲ್ಲ. ಅದರಿಂದ ಅಫ್ಕೋರ್ಸ್ ಅವ್ರು ಯಾರು ಅವರು ಅವರಿಗೆ ಅಸಮಾಧಾನ ಅಂತ ಹೇಳ್ತೀರಿ, ಆಗ್ತದೆ. ಅವ್ರು ಓಡಾಡ್ಕೊಂಡಿದ್ದ ಇಷ್ಟು ದಿವಸ ಸೀಟ್ ಸಿಗುತ್ತೆ ಅಂತೇಳಿ ಅದೇನೋ ಕಡೆ ಗಳಿಗೆಯಲ್ಲಿ ಕೈ ತಪ್ಪಿದೆ. ಅದರಿಂದ ಅವ್ರಿಗೆ ಅಸಮಾಧಾನ, ಇವ್ರಿಗೇನು ಅಸಮಾಧಾನ ಆಗುವಂಥ ಅಗತ್ಯತೆ ಏನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಗಮ ಮಂಡಳಿ ಆ ಥರದ್ದೇನೋ ಟಿ.ವಿ. ಜಯಚಂದ್ರ, ಷಡಾಕ್ಷರಿ ಮತ್ತು ರಂಗನಾಥ್ ವಿರೋಧ ವ್ಯಕ್ತಪಡಿಸಿದ್ರು. ನೋಡ್ರಿ, ಸೀಟ್ ಅನೌನ್ಸ್ ಆಗೋವರೆಗೂ ವಿರೋಧ ಪರ ನಡೆಯುತ್ತೆ. ಸೀಟ್ ಅನೌನ್ಸ್ ಆದಮೇಲೆ ಯಾರ್ದು ವಿರೋಧ ಇರೋದಿಲ್ಲ. ಅನೌನ್ಸ್ ಆಗೋಲ್ಲ, ಆಸ್ಪಿರೆಂಟ್ಸ್ ಭಾಳ ಜನ ಇರ್ತಾರೆ. ಅದರಿಂದ ಸರಿ ತಪ್ಪು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಸೀಟ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಯಾರು ಬೇಕಾದ್ರೂ ಕೇಳ್ಬೋದು. ಒಂದು ಸರಿ ಹೈಕಮಾಂಡ್ನಲ್ಲಿ ಒಂದು ತೀರ್ಮಾನ ಆದ ಮೇಲೆ ವಿರೋಧ ಪರ ಅಂತ ಇರೋದೇ ಇಲ್ಲ. ಪಕ್ಷದ ಪರವಾಗಿ ಎಲ್ಲರೂ ಇರ್ತಾರೆ. ಗೆಲುವು ಈಸಿಯಾಗಿರುತ್ತೆ ಸರ್ ಮುದ್ದನ್ಮೇಗೌಡರು, ಕೆಲಸ ಮಾಡಬೇಕು. ನೋಡಿ, ಯಾವುದೇ ಚುನಾವಣೆ ಇದ್ದರೂ ಕೂಡ ಇವತ್ತಿನ ವಾತಾವರಣದಲ್ಲಿ ಸುಲಭ ಅಂತೇಳಿ ಅಂದ್ಕೊಳ್ಳೋಂಗೇನಿಲ್ಲ, ಗೊತ್ತಾಯ್ತಾ? ನಾನು ಎಷ್ಟೋ ಚುನಾವಣೆಗಳು ಸುಲಭ ಬಿಡ ಅಂತ ಮಾಡಿದಿರೋ ನಡೀತದೆ, ಗೆಲ್ತೀನಿ ಅಂದ್ಕೊಂಡು ಎಷ್ಟೋ ಸರಿ 5 ಲೋಟ ಸೋತ್ಬಿಟ್ಟಪ್ಪ. ಈಗೆಲ್ಲ ಆಗ್ತವೆ ಚುನಾವಣೆಗಳೇ ಈಗೆಲ್ಲ. ಯಾಕೆಂದರೆ ಯಂಗ್ಸ್ಟರ್ಸ್ ಇರ್ತಾರೆ, ಈಗ 30% ವೋಟರ್ಸ್ ಯಂಗ್ಸ್ಟರ್ಸ್ ಇರ್ತಾರೆ. ಈಗ ಓಲ್ಡ್ ಜನ್ರೇಷನ್ ಥಿಂಕಿಂಗೇ ಬೇರೆ ಇರ್ತಾರೆ. ಈ ಯಂಗ್ಸ್ಟರ್ಸ್ ಥಿಂಕಿಂಗು ಯಾವ ಥರ ಅಂದರೆ, ಅವರು ಕಡೆ 1 ದಿವಸ 2 ದಿವಸದಲ್ಲಿ ಅವ್ರುಗಳು ಅಂತಿಮವಾಗಿ ನಿರ್ಣಯ ತಗೋತಾರೆ. ಅದರಿಂದ ಚುನಾವಣೆಗಳನ್ನು ಕಡೆಯವರೆಗೂ, ಪೋಲಿಂಗ್ ಡೇ ಸಾಯಂಕಾಲ ಪೋಲಿಂಗ್ ಮುಗಿಯೋವರೆಗೂ ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಅಗತ್ಯತೆ ಇದೆ. ಮುದ್ದನ್ಮೇಗೌಡರು ಈಸಿಯಾಗಿ ಗೆಲ್ಲೋದು ಏನು ಪ್ಲಸ್ ಆಗುತ್ತೆ ಸರ್ ಈ ಸರಿ ಅಂತ? ಯಾರಿಗೆ? ಮುದ್ದನ್ಮೇಗೌಡರಿಗೆ. ಈಗ ಅಷ್ಟು ಗೆಲ್ಲೋದು ಅಷ್ಟು ಸುಲಭ. ಅದೇ ಮುದ್ದನ್ಮೇಗೌಡ ಒಂದು ವ್ಯಕ್ತಿಗತವಾಗಿ ಮುದ್ದನ್ಮೇಗೌಡ ಅಂದರೆ ಒಳ್ಳೆಯನು ಅಂತಾರೆ, ಕೆಟ್ಟವನು ಅಂತ ಯಾರು ಹೇಳಲ್ಲ. ಹೇಳ್ಬೋದು, ಅಲ್ಲೋದ್ರು ಇಲ್ಲಿ ಬಂದರು, ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಪಕ್ಷಾಂತರ ಮಾಡಿದ್ರು ಅಂತ ಹೇಳ್ಬೋದು. ಅದು ಜನಗಳಿಗೆ ಅಷ್ಟೊಂದು ಇದಲ್ಲ. ಮತ್ತು ಎರಡನೇದು, ನಮ್ಮ ಪಕ್ಷ ಇದೆಯಲ್ರಿ, ಸಿದ್ದರಾಮಯ್ಯ ಗ್ಯಾರಂಟಿಗಳು ಕೊಟ್ಟಿಲ್ವೇನ್ರಿ? ಪ್ರತಿ ಮನೆಗೂ ಪ್ರತಿ ತಿಂಗಳಿಗೆ 4,500 ರೂಪಾಯಿ ದುಡ್ಡು ಹೋಗ್ತದೆ. ಈಗ ಅಕ್ಕಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಕರೆಂಟ್ ಇರ್ಬೋದು, ಹುಡುಗರುಗಳು ವಿದ್ಯಾವಂತರಿಗೆ ಕೊಡ್ತಕ್ಕಂಥ ಭತ್ಯೆ ಇರ್ಬೋದು, ಇವೆಲ್ಲವೂ ಕೂಡ ಪ್ರತಿ ಮನೆಗೂ ಕೂಡ ವೈಯಕ್ತಿಕವಾಗಿ ಅನುಕೂಲ ಆಗ್ತದೆ. ಆದ್ದರಿಂದ ವೈಯಕ್ತಿಕವಾಗಿ ಅನುಕೂಲ ಇರೋ ಹಿನ್ನೆಲೆಯಲ್ಲಿ ಜನರು ಆಶೀರ್ವಾದ ಮಾಡ್ತಾರೆ, ಯಾಕೆಂದರೆ ಉಪಕಾರ ಸ್ಮರಣೆ ನೆನೆಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮು ಬಸವರಾಜನ ಸಪೋರ್ಟ್ ಮಾಡಿದ್ರೆ ನೀವು ಹೇಳ್ಕೊಂಡಿದ್ದೀರಿ. ನಾನು ಮಾಡಿದ್ದೀನಿ. ಈ ಸಾರಿ ಅವರು ನಿಮಗೆ ಸಪೋರ್ಟ್, ಅವ್ರು ನಿಂತಿದ್ರೆ ಬೇರೆ ಇದೆ, ಅವ್ರು ನಿಂತಿಲ್ವಲ್ಲ. ಅಲ್ಲ, ಮುದ್ದನ್ಮೇಗೌಡರು ಅವ್ರ ಸಪೋರ್ಟ್ ಇರುತ್ತಾ ಅಂತ. ಯಾರಿಗೆ? ಬಸವರಾಜ್ ಅವರು ಮುದ್ದನ್ಮೇಗೌಡರು. ಅದನ್ನು ನನಗೆ ಗೊತ್ತಿಲ್ಲಪ್ಪ. ಅದು ಯಾಕೆಂದರೆ ಅವ್ರ ವೈಯಕ್ತಿಕ ಅವ್ರು ಯಾವ ರೀತಿ ನಿರ್ಣಯ ತಗೋತಾರೋ ಅದು ಅವ್ರಿಗೆ ಬಿಟ್ಟಂತ. ಈಗ 2ನೇ ಪಟ್ಟಿ ಆಗಲಿಲ್ಲ. ಯಾವುದು? ಕಾಂಗ್ರೆಸ್ದ? BJP ಮೊದಲನೇ ಪಟ್ಟಿನೇ ಆಗಿಲ್ವಲ್ರಿ. ಇನ್ನು ನಮ್ದಾಗಲೇ 2ನೇ ಪಟ್ಟಿ ಕೇಳ್ತಾರೆ. ಅವ್ರನ್ನ ಕೇಳಿ ಮೊದಲನೇ ಪಟ್ಟಿ ಯಾವಾಗ ಅಂತ. ನಮ್ದಾಗಲೇ ಮೊದಲನೇ ಪಟ್ಟಿ ಬಂತು, ನಿಮ್ಮ ಕೈಲೇ ಕೊಟ್ಟಿದ್ದೀನಿ. ಅವ್ರದ್ದಿನ್ನೂ 1ನೇ ಪಟ್ಟಿನೇ ಹಾಚ್ಕೊಳ್ತಿಲ್ಲ. ಅವ್ರದ್ದು 1 ಹೊರಟ ಮೇಲೆ ನಮ್ದು 2 ಹೊರಡು. ಹೊಡದಳ್ಳಿ ಗ್ರಾಮದಲ್ಲಿ ಅನಿಲ್ ಕುಮಾರ್ ಜಮಾದಾರ್ ಎನ್ನುವವರ ಮನೆಗೆ ಆಕಸ್ಮಿಕ ಬೆಂಕಿ ತಗುಲಿ ಹಾನಿ ಉಂಟಾಗಿದೆ. ಚಿಂಚೋಳಿ ತಾಲೂಕಿನ ಹುಡದಳ್ಳಿ ಗ್ರಾಮದ ಅನಿಲ್ ಕುಮಾರ್ ಜಮಾದಾರ್ ಅವರ ಮನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಮನೆ ಸಂಪೂರ್ಣ ಸುಟ್ಟು ಹೋಗಿದೆ. ಮನೆಯಲ್ಲಿದ್ದ 20 ಕ್ವಿಂಟಲ್ ತೊಗರಿ ಬೆಳೆ ಫಸಲು ಹಾಗೂ ಮುಂತಾದ ಮನೆಯಲ್ಲಿರುವ ವಸ್ತುಗಳು ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿವೆ. ಇನ್ನು ಘಟನಾ ಸ್ಥಳಕ್ಕೆ ಚಿಂಚೋಳಿಯ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸುತ್ತಿದ್ದಂತೆ ಮನೆಯವರು ನೀರಿನಿಂದ ಆರಿಸಿ, ಇನ್ನು ಈ ಕುರಿತಂತೆ ಮನೆಯ ಮಾಲೀಕರಾದ ಕೋಲಿ ಸಮಾಜದ ತಾಲೂಕಾ ಅಧ್ಯಕ್ಷ ಅನಿಲ್ ಕುಮಾರ್ ಜಮಾದಾರ್ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿ, ನಮ್ಮ ಮನೆಯು ಸಂಪೂರ್ಣ ಸುಟ್ಟು ಕರಕಲಾಗಿದ್ದು 20 ಕ್ವಿಂಟಲ್ ತೊಗರಿ ಮತ್ತು KMF ದಿಂದ ತಂದಂತಹ ಹಾಲು ಟೆಸ್ಟ್ ಮಾಡುವ ಯಂತ್ರಗಳು ಸುಟ್ಟು ಕರಕಲಾಗಿದ್ದು, ಮನೆಯಲ್ಲಿ ಅಂದಾಜು 5 ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳುವ ಸಾಮಾನುಗಳು ಸುಟ್ಟು ಕರಕಲಾಗಿದ್ದು, ಈ ಕೂಡಲೇ ಸರ್ಕಾರವು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರ ನೀಡಬೇಕು ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಸಂಜೀವ್ ಕುಮಾರ್ ಪಾಟೀಲ್ ಆನ್
ಸ್ಪಾಟ್ ನ್ಯೂಸ್ ಚಿಂಚೋಳಿ. ಚಿಂಚೋಳಿ ತಾಲೂಕಿನ ಬಸ್ ನಿಲ್ದಾಣವು ಅವ್ಯವಸ್ಥೆಯ ಆಗ್ರವಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ರೇವಣಸಿದ್ದಮೊಗ ಆರೋಪಿಸಿದರು. ಚಿಂಚೋಳಿ ತಾಲೂಕಿನ ಪ್ರಯಾಣಿಕರು ಬೇರೆ ತಾಲೂಕಿಗೆ ಬೇರೆ ಜಿಲ್ಲೆಗೆ ಹೋಗಬೇಕಾದ್ರೆ ಬಸ್ಗಾಗಿ ಕಾಯೋದಕ್ಕಾಗಿ ಬಸ್ ನಿಲ್ದಾಣಕ್ಕೆ ಬಂದ್ರೆ ಆಸನಗಳು ಇದೆ, ಆದ್ರೆ ಇದ್ದು ಇಲ್ಲದಂತಿದೆ. ಬಸ್ ನಿಲ್ದಾಣ ಸಂಪೂರ್ಣ ಕಸದ ತೊಟ್ಟಿಯಾಗಿದ್ದು ಇದರ ಬಗ್ಗೆ ಸಂಬಂಧಪಟ್ಟ ಬಸ್ ಡಿಪೋ ಅಧಿಕಾರಿಗಳು ಗಮನ ಹರಿಸದೇ ಇರುವುದು ಇದಕ್ಕೆ ಮುಖ್ಯ ಕಾರಣವಾಗಿದೆ. ಬಸ್ ನಿಲ್ದಾಣ ಸಂಪೂರ್ಣ ಕಸದ ತೊಟ್ಟಿಯಾಗಿದ್ದು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸ್ವಚ್ಛತೆಗೆ ಆದ್ಯತೆ ನೀಡಿ ತಾಲೂಕಿನ ಜನರಿಗೆ ಅನುಕೂಲ ಮಾಡಿಕೊಡಬೇಕು. ಒಂದು ವೇಳೆ ಇಲ್ಲದೆ ಹೋದರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಮೇಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಸಾಮಾಜಿಕ ಕಾರ್ಯಕರ್ತ ರೇವಣಸಿದ್ದಮೊಗ ತಿಳಿಸಿದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಚಿಂಚೋಳಿ ನಗರದ ಬಸ್ ನಿಲ್ದಾಣ ಇವತ್ತು ಕಸದ ರಾಶಿಯಾಗಿ ನಿರ್ಮಾಣವಾಗಿದೆ. ಯಾಕೆ ಅಂತಂದರೆ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಬಗ್ಗೆ ಗಮನ ಕೊಡದೇ ಇರುವಂಥ ಅಧಿಕಾರಿಗಳು ನಮ್ಮ ಚಿಂಚೋಳಿ ತಾಲೂಕಿನಲ್ಲಿದ್ದಾರೆ. ಸಾರ್ವಜನಿಕರಿಗೆ ಏನಪ್ಪ ಅಂದ್ರೆ ಬಂದು ಕೂಡ್ಲಕ್ಕ ಮುಜುಗರ ಆಗ್ತಾಯಿದೆ. ಯಾಕಂದರೆ ಅಷ್ಟು ಅಸ್ವಚ್ಛತೆಯಿಂದ ಬಸ್ ನಿಲ್ದಾಣ ಕಣ್ಣಿಗೆ ಕಾಣ್ತಾ ಇದೆ. ಹೀಗಾಗಿ ನಾವು ಈ ಸಾರಿಗೆ ಇಲಾಖೆಯ ಅಧಿಕಾರಿಗಳಾದ DM ಅವರು ಸ್ವಲ್ಪ ಬಸ್ ನಿಲ್ದಾಣದ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು ಅಂತ ನಾನು ಈ ಮೂಲಕ ಎಚ್ಚರಿಕೆಯನ್ನು. ದಯವಿಟ್ಟು ಒಂದು ವೇಳೆ ಸ್ವಚ್ಛತೆ ಬಗ್ಗೆ ಗಮನ ಕೊಡಲಿಲ್ಲ ಅಂದರೆ ನಾವು ನಿಮ್ಮ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ಕೊಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 240066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ
ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಪಿಯುಸಿ ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡ ಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873.